ಕಾನೂನು 109ರ ಕೆಳಗಡೆ ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅನುಮತಿ ಕೊಡುವಂಥದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಯಾರೋ ಒಬ್ಬರು ಶಿಕ್ಷಣ ಸಂಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ. ಸೊ ಅದರಲ್ಲಿ ಅಂಡರ್ ಸೆಕ್ಷನ್ 109 ನಾವು ಅವರಿಗೆ ಅನುಮತಿ ಕೊಡ್ತೇವೆ ಖರೀದಿ ಮಾಡಲಿಕ್ಕೆ. ಇದು ಅದಕ್ಕೆ ಈಗ ಚೀಫ್ ಸೆಕ್ರೆಟರಿವರೆಗೂ ಬರುವಂತಹದ್ದು ಇದೆ. ಇದನ್ನ ಅಲ್ಲೇ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಅವರಿಗೆ 4 ಹೆಕ್ಟೇರ್ವರೆಗೆ ಖರೀದಿ ಮಾಡಲಿಕ್ಕೆ ಅವರಿಗೆ ಪವರ್ಸ್ ಅನ್ನ ಡೆಲಿಗೇಟ್ ಮಾಡ್ತಾ ಇದ್ದೇವೆ. ಇವತ್ತಿನ ದಿನ ಇದು ಪ್ರಸ್ತುತ ಇಲ್ಲ, ಯಾಕೆಂದ್ರೆ ಈಗ ಕೆಲವು ತಿದ್ದುಪಡಿಗಳಾದ್ಮೇಲೆ ಹೊಸ ಅರ್ಜಿಗಳೇನು ಬರ್ತಾ ಇಲ್ಲ. ಬಂದರೂ ಕೂಡ ಇಲ್ಲಿವರೆಗೂ ಅವೆಲ್ಲ ಬರೋದು ಬೇಕಿಲ್ಲ. ಖಾಸಗಿ ಸಂಸ್ಥೆ ಯಾವುದೋ ಶಿಕ್ಷಣ ಸಂಸ್ಥೆ ಅಥವಾ ಫ್ಯಾಕ್ಟ್ರಿಗೆ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಸಣ್ಣ ಉದ್ಯಮೆದಾರರಿಗೆ, ಸಣ್ಣ ಸಂಸ್ಥೆಗಳು ಮಾಡುವಂಥವರಿಗೆ ಅವರಿಗೆ ಅಲ್ಲೇ ಆಗುವಂತೆ ಮಾಡಬೇಕು ಅಂತೇಳಿ 4 ಹೆಕ್ಟೇರ್ವರೆಗೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ. ಎರಡನೇದು ಏನಾಗಿದೆ ಸಭಾಧ್ಯಕ್ಷರೇ, ಹಿಂದೆ 109ನಲ್ಲಿ ಪರ್ಮಿಷನ್ ತಗೊಂಡು ಏನೋ ಉದ್ದೇಶಕ್ಕೆ ತಗೊಂಡಿದ್ದಾರೆ, ಅಂದರೆ ನಮಗೆ ಏನೋ ಬಡಾವಣೆ ಮಾಡೋದಕ್ಕೆ ಅಂತೇಳಿ ತಗೊಂಡಿದ್ದಾರೆ, ಅಥವಾ ಶಿಕ್ಷಣ ಸಂಸ್ಥೆ ಮಾಡ್ತೀವಿ ಅಂತ ಜಮೀನು ಖರೀದಿ ಮಾಡಿದ್ದಾರೆ, ಅಥವಾ ಅವರು ಏನು ಫ್ಯಾಕ್ಟ್ರಿ ಮಾಡೋದಕ್ಕೆ ಅಂತ ಖರೀದಿ ಮಾಡಿದ್ದಾರೆ. ಅವರು ದುಡ್ಡು ಕೊಟ್ಟು, ಇದು ಪ್ರೈವೇಟ್ ಲ್ಯಾಂಡ್, ಇದು ನಥಿಂಗ್ ಟು ಡೂ ವಿತ್ ಗೌರ್ಮೆಂಟ್ ಲ್ಯಾಂಡ್, ಪ್ರೈವೇಟ್ ಅವರಿಂದ ಅವರು ಖರೀದಿ ಮಾಡಿದ್ದಾರೆ, ಪೂರ್ತಿ ಹಣ ಕೊಟ್ಟು ಅವರೇ ಖರೀದಿ ಮಾಡಿದ್ದಾರೆ. ನಾವು ಅನುಮತಿ ಕೊಟ್ಟಿದ್ದೀವಿ ಖರೀದಿ ಮಾಡೋಕ್ಕೆ. ಈಗ ಕಾಲ ಬದಲಾಗಿದೆ. ಆವತ್ತು ಎಜುಕೇಷನ್ಗೆ ಅಂತ ತಗೊಂಡ್ರು, ಇವತ್ತು ಬಹುಶಃ ಅದು ಅಲ್ಲಿ ಲೋಕಲ್ ಪರಿಸ್ಥಿತಿ ಬದಲಾಗಿದೆ. ಅವರು ಶಿಕ್ಷಣದಿಂದ ಇವತ್ತು ಬೇರೆದಕ್ಕೆ ಉಪಯೋಗ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೇಳ್ತಾರೆ. ಕಾನೂನಲ್ಲಿ ಚೇಂಜ್ ಆಫ್ ಯೂಸ್ಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇಲ್ಲ. ಆದರೆ ಇವತ್ತು ಅಲ್ಲಿ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಫ್ಯಾಕ್ಟ್ರಿ ಇತ್ತು, ಫ್ಯಾಕ್ಟ್ರಿ ಮಾಡಿದ್ರೋ ಮಾಡಿಲ್ವೋ, ಆದರೆ ಈಗ ಅದು ಸಿಟಿ ಒಳಗಡೆ ಇದೆ. ಅಂತ ಕಡೆ ಅವ್ರು ಏನಾದರೂ ಬೇರೆ ಉದ್ದೇಶಕ್ಕೆ ಕೇಳಿದ್ರೆ ಆಗ ಆ ಉದ್ದೇಶ ಬದಲಾವಣೆ ಮಾಡಿಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೊಂದು ಆ ಉದ್ದೇಶ ಬದಲಾವಣೆ ಮಾಡಲಿಕ್ಕೆ 109ನಲ್ಲಿ ಒಂದು ಪ್ರಾವಿಷನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಇನ್ನು ಕೆಲವು ಕೇಂದ್ರ ಸರ್ಕಾರದವರು ನಮಗೆ ಕೆಲವು ಅದು ಬೇರೆ, ಅದು ಅರ್ಬನ್ ಡೆವಲಪ್ಮೆಂಟ್ನವರು ಪ್ಲಾನ್ ಪ್ರಕಾರ ಮಾಡೋದು ಬೇರೆ, 109 ಬೇರೆ, ಇವೆರಡು ಬೇರೆ ಸ್ಟ್ರೀಮ್ಸು. ಸೊ ಇನ್ನು ಕೆಲವು ಕೇಂದ್ರ ಸರ್ಕಾರದವರು ಕೆಲವು ಪೆನಲ್ಟೀಸ್ ಅನ್ನ ಇದನ್ನ ರ್ಯಾಷನಲೈಸ್ ಮಾಡಿ ಅಂತ ಕೆಲವು ರೆಕಮೆಂಡ್ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಬ್ರು ಸೆಕ್ರೆಟರಿ ಬಂದು ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಕೂತ್ಕೊಂಡು ಸಜೆಷನ್ಸ್ ಕೊಟ್ಟಿದ್ದಾರೆ. ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿದ್ದೇವೆ. ಮತ್ತು ಮುಂದುವರೆದು ಸಣ್ಣ ಉದ್ದಿಮೆದಾರರು ಅಂದ್ರೆ 2 ಎಕರೆವರೆಗೆ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಕೈಗಾರಿಕೆ ಮಾಡಬೇಕಾದ್ರೆ, ಅದು ಆಗ್ರೋ ಪ್ರೊಸೆಸಿಂಗ್ ಇರಬಹುದು ಅಥವಾ ಬೇರೆ ಇಂಡಸ್ಟ್ರಿ ಇರಬಹುದು, ಅಪ್ ಟು 2 ಏಕರ್ಸ್ ಕನ್ವರ್ಷನ್ ಬೇಕಾಗಿಲ್ಲ ಅಂತೇಳಿ ಅವರಿಗೆ ಕನ್ವರ್ಷನ್ ಇಂದ ನಾವು ವಿನಾಯಿತಿಯನ್ನ ಕೊಡ್ತಾ ಇದ್ದೇವೆ. ಇದು ಎನ್ಕರೇಜ್ ಮೈಕ್ರೋ, ಮೀಡಿಯಂ, ಸ್ಮಾಲ್ ಎಂಟರ್ಪ್ರೈಸಸ್, MSME ಸೆಕ್ಟರ್ 2 ಎಕರೆವರೆಗೆ ಎಕ್ಸೆಂಪ್ಷನ್ ಅನ್ನ ಕೊಡ್ತಾ ಇದ್ದೇವೆ. ಇಲ್ಲ ಅಂದ್ರೆ ಅವರು ಕನ್ವರ್ಷನ್ಗೆ ಅಪ್ಲೈ ಮಾಡಿ ಮತ್ತೆ ಅದು ಇದು ಅಂತೇಳಿ 101 ಅವರಿಗೆ ತೊಂದರೆ ಮಾಡೋದು ಬೇಡ. ಸರಳೀಕರಣ ಮಾಡಿ ಸಣ್ಣ ಉದ್ದಿಮೆದಾರರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೋಸ್ಕರ ಇದು ಬಜೆಟ್ ಅಲ್ಲೂ ಕೂಡ ಅನೌನ್ಸ್ ಆಗಿತ್ತು. ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಲಾಸ್ಟ್ ಟೈಮು ಆಗ್ರೋ ಇಂಡಸ್ಟ್ರಿಗೆ ಕೊಟ್ಟಿದ್ವಿ, ಈ ಬಾರಿ ಎಲ್ಲ ಇಂಡಸ್ಟ್ರಿಗೂ ಅಪ್ ಟು 2 ಏಕರ್ಸ್ ಎಕ್ಸಂಪ್ಷನ್ ಅನ್ನ ಕೊಡ್ತಾ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ. ಕನ್ವರ್ಷನ್ ಇಲ್ಲದೆ ನೀವು ಅನುಮತಿ ಕೊಟ್ರೆ ಬ್ಯಾಂಕ್ ಲೋನ್ ಆಗುತ್ತಾ? ಆಟೋ ಕನ್ವರ್ಟ್. ಸೊ ನಾವು ಕನ್ವರ್ಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೇವೆ. ಕೊನೆ ವಿಷಯ ಮಾನ್ಯ ಸಭಾಧ್ಯಕ್ಷರೇ, ಇದು ಕೂಡ ಒಂದು ಮಹತ್ವದ ಹೆಜ್ಜೆ ನಾವು ಇಡ್ತಾ ಇದ್ದೇವೆ. ಈ ರಿನ್ಯೂವಬಲ್ ಎನರ್ಜಿ ಏನಿದೆ,